ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ. ನಾರಾಯಣ ಸ್ವಾಮಿ ಪುರುಷ 25 ಆಗಸ್ಟ್ 1983 6:30 ಸಂಜೆ ತರೀಕೆರೆಯಲ್ಲಿ ಜನನ. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ ಕುಂಭಲಗ್ನ. ಬನ್ನಿ, ಯೋಗ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ನೋಡೋಣ. ಫಸ್ಟ್ ಯೋಗವನ್ನು ನೋಡ್ಬೇಕಾಗುತ್ತಲ್ಲ. ಧೃತಿ ಯೋಗದಲ್ಲಿ ಹುಟ್ಟಿದ್ದಾರೆ ಇವರು. ಸೊ ಇದು ಕೆಟ್ಟ ಯೋಗ, ಇದು ಬಹಳ ಕೆಟ್ಟ ಯೋಗ. ನಿಮ್ಮ ಜಾತಕ ಎಷ್ಟೇ ಚೆನ್ನಾಗಿರಲಿ, ಹೌದಾ, ನೀವು ಧೃತಿ ಯೋಗದಲ್ಲಿ ಹುಟ್ಟಿದಿರಿ ಅಂದರೆ ಇದು ಕೆಟ್ಟ ಯೋಗ. ಈ ಯೋಗದಿಂದ ಆಗುವ ಕೆಟ್ಟ ಪರಿಣಾಮಗಳು ಏಳಿಗೆ ಆಗುವುದಿಲ್ಲ, ಗ್ರೋತ್ ಆಗುವುದಿಲ್ಲ, ಬೆಳವಣಿಗೆ ಬೆಳೆಯೋದಿಲ್ಲ, ಸಂಬಂಧಗಳು ಸರಿಯಾಗಿ ಉಳಿಯೋದಿಲ್ಲ, ಹೌದಾ. ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರಿ, ಅನ್ನೆಸೆಸರಿ ಟೆನ್ಷನ್ ಮಾಡ್ಕೋತೀರಿ. ಹಾಗಾಗಿ ಈ ಧೃತಿ ಯೋಗದಿಂದ ನೀವು ಮುಕ್ತರಾಗಬೇಕಂದ್ರೆ ದಯವಿಟ್ಟು ಯಾವ ಕೆಲಸವೂ ಇನ್ಕಂಪ್ಲೀಟ್, ಎಲ್ಲವಕ್ಕೂ ಇನ್ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಏನು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ 100% ನೀವು ಈ ಧೃತಿ ಯೋಗದಿಂದ ಮುಕ್ತರಾಗ್ತೀರಿ. ಬನ್ನಿ ನೋಡೋಣ ಯೋಗ ಏನು ಹೇಳುತ್ತೆ ನಿಮ್ಮದು, ಅದು ಬಹಳ ಮುಖ್ಯ ಅಲ್ವಾ. ಯಾವ್ಯಾವ ಯೋಗ ಇದೆ, ಯಾವ್ಯಾವ ನೋಡಿ. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ನೋಡಿ, ನಿಮ್ಮ ಜಾತಕ ಬಹಳ ಚೆನ್ನಾಗಿದೆ. ನೀವು ಇಂಪ್ರೂವ್ಮೆಂಟ್ ಆಗಿಲ್ಲ ಅಥವಾ ನೀವು ಏನಾದರೂ ಅಚೀವ್ಮೆಂಟ್ ಮಾಡಿಲ್ಲ ಅಂದರೆ ಅದಕ್ಕೆ ಕಾರಣ ಯೋಗ. ಆ ಧೃತಿ ಯೋಗ ನಿಮ್ಮನ್ನ ಬೆಳೆಸ್ಕೊಡ್ತಾ ಇಲ್ಲ. ಹಂಗೆ ನೋಡಿದ್ರೆ ನೀವು ಬೆಳಿಬೇಕಾಗಿತ್ತು, ಇಷ್ಟೊತ್ತಿಗೆ ಬಹಳ ಬೆಳಿಬೇಕಾಗಿತ್ತು. ಯಾಕಂದ್ರೆ ನೋಡಿ, ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದು ಗ್ರಹಗಳ ಏಜು. ಇದನ್ನ ಬಾಲ್ಯಾವಸ್ಥೆ ಅಂತೀವಿ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತೀವಿ, ಇದು ಯೌವನಾವಸ್ಥೆ ಅಂತೀವಿ. ಯೌವನಾವಸ್ಥೆಯಲ್ಲಿ ಇದ್ದಂಥ ಗ್ರಹಗಳು 100% ಫಲವನ್ನು ಕೊಡ್ತಾವು, ಲಾಭವನ್ನು ಕೊಡ್ತಾವು. ಹೌದು. ಆದರೆ ಉಚ್ಚ ನೀಚ ರಾಹು ಕೇತು 0 ಡಿಗ್ರಿಯಲ್ಲಿದ್ದರೂ ಫಲ ಕೊಡುತ್ತೆ. ಹಾಗಂತ ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, ಅದೇ ರೀತಿ 1, 5, 9 ತ್ರಿಕೋಣ ಆದರೆ, ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನಗಳು, 3 50-50. ಹೌದು, 50-50. ಬನ್ನಿ, ಹಾಗಾದರೆ ಕುಂಭಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು? 1ನೇದ್ದೇ ಬಂದು ಶನಿ ಯೋಗಕಾರಕ, 2ನೇದು ಬಂದು ಶುಕ್ರ ಯೋಗಕಾರಕ, 3ನೇದು ಬಂದು ಬುಧ ಯೋಗಕಾರಕ, 4ನೇದು ಬಂದು ಕುಜ ಯೋಗಕಾರಕ. ತಾತ್ಕಾಲಿಕ ಮಿತ್ರ ಗುರು. ರಾಹು ಮತ್ತು ಕೇತು ಅತಿ ದೊಡ್ಡ ಗೆಳೆಯರಾದರೂ ಸಹ ಅತಿ ದೊಡ್ಡ ವಿರೋಧಿ ಯಾರಪ್ಪ ಅಂದ್ರೆ ಸೂರ್ಯ ಮತ್ತು ಚಂದ್ರ. ಕುಂಭಲಗ್ನಕ್ಕೆ ನೆನಪಿಟ್ಕೊಳ್ಳಿ, ಸೂರ್ಯ ಮತ್ತು ಚಂದ್ರ. ಹಾಗಾದ್ರೆ ಗ್ರಹಗಳ ಸ್ಥಿತಿ ಏನು ಹೇಳುತ್ತೆ ನೋಡೋಣ ಬನ್ನಿ. ನೋಡಿ, ಉಚ್ಚಗ್ರಹ ಶನಿ, ನೀಚಗ್ರಹ ಕುಜ, ಅಸ್ತಂಗತ ಶುಕ್ರ, ವಕ್ರೀಯ ಶುಕ್ರ. ನೋಡಿ, ಎಲ್ಲವೂ ಇದಾವೆ. ವಕ್ರಗತಿ ಇದೆ, ಶುಕ್ರ ಇದೆ. ನೋಡಿ, ಅಸ್ತಂಗತ ಆಗಿ ನೋಡಿ ಶುಕ್ರ. ಬನ್ನಿ, ಹಾಗಾದರೆ ಜಾತಕದ ವಿವರಣೆ ಕೊಡ್ತೀನಿ ನಿಮಗೆ, ಹೌದಾ. ಅದೇ ರೀತಿ 1ನೇ ಭಾವದಲ್ಲಿ ಚಂದ್ರ ಬಂದು ಕೂತಿದ್ದಾನೆ, ವಿರೋಧಿ.
4ನೇ ಭಾವದಲ್ಲಿ ರಾಹು ಇದ್ದಾನೆ, 1ನೇ ಭಾವದಲ್ಲಿ ಚಂದ್ರ ಇದ್ರೆ 4ನೇ ಭಾವದಲ್ಲಿ ರಾಹು ಇದ್ದಾನೆ, ಅದು ಅಲ್ಲದೆ 10ನೇ ಭಾವದಲ್ಲಿ ಕೇತುನು ಇದ್ದಾನೆ. ಹಾಗಾಗಿ ಕಾಳಸರ್ಪ ದೋಷ ಅಂತ ಇದಕ್ಕೆ ಕಾಳಸರ್ಪ ದೋಷ. ವಿರೋಧಿಗಳು ಬಂದು ಕೂಡಬಾರದು. ಇಲ್ಲೇ ಯೋಗಕಾರಕರಾದರೂ ರಾಹು ಕೇತು ತಟಸ್ಥರಾದರೂ ಸಹ ಕೇಂದ್ರದಲ್ಲಿ ಬರಬಾರದು. ಅವ್ರು ಏನಾದರೂ ಕೇಂದ್ರದಲ್ಲಿ ಬಂದರೆ ಕಾಳಸರ್ಪ ದೋಷ ಜನರೇಟ್ ಆಗುತ್ತೆ. ಕಾಳಸರ್ಪ ದೋಷ ಬಹಳ ಕೆಟ್ಟದ್ರಿ. ಯಾವುದೇ ರೀತಿ ಏಳಿಗೆಗೆ ಅವಕಾಶ ಮಾಡಿಕೊಡುವುದಿಲ್ಲ. ಮಾನಸಿಕವಾಗಿ, ದೈಹಿಕವಾಗಿ, ಫ್ಯಾಮಿಲಿ ವೈಸು, ಫೈನಾನ್ಸಿಯಲಿ ಯಾವುದಾದ್ರೂ ಒಂದು ವೀಕ್ನೆಸ್ ಅಟ್ಯಾಚ್ ಆಗಿಬಿಡುತ್ತೆ, ಅಡಿಕ್ಟ್ ಆಗಿಬಿಡುತ್ತೆ. ಹಾಗಾಗಿ ಕಾಳಸರ್ಪ ದೋಷ ಬಹಳ ಕೆಟ್ಟದ್ರಿ, ಬಹಳ ಕೆಟ್ಟದ್ದು. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಎರಡೂ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಜಾತಕದಲ್ಲಿ ಅಷ್ಟು ಗ್ರಹ ಕೆಟ್ಟಿಲ್ಲ, ಯಾವ ಗ್ರಹದ ಶಾಂತಿನೂ ಅವಶ್ಯಕತೆ ಇಲ್ಲ ಹಂಗೆ ನೋಡಿದ್ರೆ. ಹೌದಾ? ಕಾಳಸರ್ಪ ದೋಷ ನಿವಾರಣೆ ಮಾಡ್ಕೊಳ್ಳಿ ಸಾಕು, 100% ಬಹಳ ಒಳ್ಳೆಯ ಫಲವನ್ನು ಅನುಭವಿಸ್ತೀರಿ. ನೋಡಿ, 1ನೇ ಮನೆಯಲ್ಲಿ 6ನೇ ಭಾವದ ಸ್ವಾಮಿ ಬಂದು ಕೂತಿದ್ದಾನೆ. ಸ್ವಲ್ಪ ತಪ್ಪು ನಿರ್ಧಾರಗಳನ್ನು ಮಾಡ್ತೀರಿ, ಮಾನಸಿಕವಾಗಿ ನಿಮ್ಮನ್ನು ನೀವೇ ಹಿಂಸೆ ಮಾಡ್ಕೋತೀರಿ. ಹಾಗಂತ ಹೇಳಿ ಅಷ್ಟು ಚಂದ್ರ ಎಫೆಕ್ಟ್ ಮಾಡೋದಿಲ್ಲ, ಕಾರಣ ಸೂರ್ಯನ ದೃಷ್ಟಿ ಇರೋದ್ರಿಂದ. ಹಾಗಾಗಿ ಚಂದ್ರ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ. ಹೌದು, ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ನಿರ್ಧಾರಗಳು ಹೇರಾಪೇರಿ ಆಗ್ಬೋದು, ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಬಿಟ್ಟರೆ ಬೇರೆ ಏನಾಗೋದಿಲ್ಲ. ಒಮ್ಮೊಮ್ಮೆ ನೀವು ಡಿಸಿಷನ್ ರಾಂಗ್ ಆಗಿ ತಗೋತೀರಿ, ಅದೇ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರಿ, ಯಾಕಂದರೆ ವಿರೋಧಿನೇ. ದಯವಿಟ್ಟು ಚಂದ್ರಶಾಂತಿ ಒಂದು ಮಾಡ್ಕೊಳ್ಳಿ. ಬನ್ನಿ, 4ನೇ ಮನೆಯಲ್ಲಿ ರಾಹು ಉಚ್ಚ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಕೆಟ್ಟವನಲ್ಲ ಅವನು. ಕೇಂದ್ರದಲ್ಲಿ ಬಂದಿದ್ದಕ್ಕೆ ಕಾಳಸರ್ಪ ದೋಷ ಆಗದೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡು ಸರಿ ಹೋಗುತ್ತೆ. ರಾಹು 4ನೇ ಭಾವದಲ್ಲಿ ಒಳ್ಳೆ ಫಲವನ್ನೇ ಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಈ ಮನೆಯ ಸ್ವಾಮಿ ಶುಕ್ರ ಅಸ್ತಂಗತ ಆಗಿದ್ದಾನೆ. ಒಂದು ವೇಳೆ ಆ ಮನೆಯ ಸ್ವಾಮಿ ಅಸ್ತಂಗತ ಇಲ್ಲ ನೀಚ ಅಥವಾ 6, 8, 12ರಲ್ಲಿದ್ದರೆ ಅವನು ದೇವನೇ ರಾಹು ಒಳ್ಳೆ ಫಲ ಕೊಡಲ್ಲ. ಇಲ್ಲಿ 7ನೇ ಭಾವದಲ್ಲಿ ಬಂದಿದ್ದಾನೆ. 7ನೇ ಭಾವದಲ್ಲಿ ಬಂದರೂ ಸಹ ಶುಕ್ರ 100ಕ್ಕೆ 100 ಒಳ್ಳೆ ಫಲವನ್ನೇ ಕೊಡ್ತಾನೆ ಇಲ್ಲಿ. ಹೌದು ನೋಡಿ, ಒಳ್ಳೆ ಫಲ, ಬಹಳ ಎಕ್ಸ್ಟ್ರಾರ್ಡಿನರಿ ಫಲ ಕೊಡ್ತಾನೆ ಅವನು. ಬಟ್ ಇಲ್ಲಿ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿಲ್ಲ, ಗಳಿಸಿಲ್ಲ ಅಂದ್ರೆ ಕಾರಣ ಶುಕ್ರ ಅಸ್ತಂಗತ ಆಗಿದ್ದಾನೆ. ನೀವು 7 ಕ್ಯಾರೆಟ್ ಒಪ್ಪೆಲ್ ಹಾಕಲೇಬೇಕು, ಬೇರೆ ದಾರಿನೇ ಇಲ್ಲ ನಿಮಗೆ. ದೇರ್ ಇಸ್ ನೋ ವೇ. ನೀವು ಜೀವನದಲ್ಲಿ ಯಶಸ್ವಿ ಆಗಬೇಕು, ಬೆಳಿಬೇಕು ಅಥವಾ ಅಚೀವ್ ಮಾಡಬೇಕು, ಸಮಥಿಂಗ್ ಐ ಶುಡ್ ಡೂ ಅಂತಂದ್ರೆ 100ಕ್ಕೆ 100 ನೀವು ಶುಕ್ರನ ಓಪೆಲ್ ಹಾಕಿ ರಾಹು ಫುಲ್ ಆಕ್ಟಿವ್ ಆಗ್ತಾನೆ, ಬಹಳ ಅನ್ಲಿಮಿಟೆಡ್ ಆಗಿ ಫಲ ಕೊಡ್ತಾನೆ. ಯಾಕಂದ್ರೆ ಉಚ್ಚ ರಾಹು ಇದ್ದಾನೆ, ಅಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಹೌದು, ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದು ಆಗುತ್ತೆ. ನೋಡಿ, ಓಪೆಲ್ ಹಾಕಿದ್ರೆ ಮಾತ್ರ ರಾಹು ಫಲ ಕೊಡ್ತಾನಿಲ್ಲ, ಇಲ್ಲ. ಒಳ್ಳೆ ಬಿಸ್ನೆಸ್ಗಾರ ಆಗ್ತೀರಿ, ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿ ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ. ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ನಿಮ್ಗೆ ಕಾಣೋದಿಲ್ಲ. ಮನೆಯ ಸ್ಥಿತಿ ಎಷ್ಟೇ ಕೆಟ್ಟಿದ್ರು ಅದನ್ನು ಮೇಲಕ್ಕೆತ್ತುವಷ್ಟು ಶಕ್ತಿಯುತರಾಗ್ತೀರಿ. ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ಕಾಯ್ತೀವಿ, ನೋಡ್ಕೋತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಆಭರಣ, ವಜ್ರ, ವೈಡೂರ್ಯಗಳನ್ನು ಖರೀದಿ ಮಾಡೋದಲ್ಲದೆ ಮನೆ, ಶಾಪು ಹಾಗೂ ಹೊಲವನ್ನು ಖರೀದಿ ಮಾಡ್ತೀರಿ, ಗಳಿಸ್ತೀರಿ, ಯಶಸ್ವಿ ಆಗ್ತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ಕೋತೀರಿ. ಜವಾಬ್ದಾರಿತ ವ್ಯಕ್ತಿತ್ವ, ಬಹಳ ಬೆಳವಣಿಗೆ ಆಗುತ್ತೆ. ಆದರೆ ಓಪೆಲ್ ಇಲ್ಲ ಅಂದರೆ ರಾಹು ಇಲ್ಲಿ ಒಳ್ಳೆ ಫಲ ಕೊಡಲ್ಲ. ರಾಹು ಡ್ಯಾಮೇಜ್ ಮಾಡ್ತಾನೆ, ಮನೆಯಿಂದ ದೂರ ಇಡ್ತಾನೆ, ಮನೆಯಿಂದ ಸಂಬಂಧ ಕೆಡಿಸ್ತಾನೆ, ಮನೆಯಲ್ಲಿ ನೆಮ್ಮದಿ ಹಾಳು ಮಾಡ್ತಾನೆ. ಓಪೆಲ್ ಹಾಕೊಳ್ಳಿ, ರಾಹು 100% ಆಕ್ಟಿವೇಟ್ ಆಗಿಬಿಡ್ತಾನೆ. ಶುಕ್ರ ಆಕ್ಟಿವೇಟ್ ಆಗಿಬಿಡ್ತಾನೆ, ಆಟೋಮೆಟಿಕ್ ನಿಮ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಟೋಮೆಟಿಕ್ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮ ಜೀವನ, ಫುಲ್ ಚೇಂಜ್. ಹೌದು, ಚಂದ್ರನ ಶಾಂತಿ ಮನೆಯಲ್ಲೇ ಮಾಡ್ಕೋಬಹುದು, ದೊಡ್ಡ ವಿಚಾರ ಅಲ್ಲ. ದೊಡ್ಡ ವಿಚಾರ ಅಲ್ಲ. ಹೌದು, ಚಂದ್ರ ಬಹಳ ಈಸಿಯಾಗಿ ಇದು ಆಗ್ತಾನೆ ಅದರಲ್ಲಿ. ಬಟ್ ರಾಹು ಶಾಂತಿ ಅವಶ್ಯಕತೆ ಇಲ್ಲ ಇಲ್ಲಿ. ಕಾಳಸರ್ಪ ದೋಷಕ್ಕೆ ಹೆಂಗಿದ್ರು ನಿಮ್ಮ ಮನೇಲಿ ಮಾಡ್ತಾ ಇದ್ದೀವಿ ನಾಗ ಪ್ರತಿಷ್ಠಾಪನೆ, ಅದು ಬಂದ್ಬಿಡುತ್ತೆ, ನಿಮ್ಗೆ ಯಾವುದು ಕೌಂಟೇ ಆಗೋದಿಲ್ಲ ಇಲ್ಲಿ. ನಾ ಹೇಳೋದನ್ನ ಸರಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಾಹು ಶಾಂತಿ ಆಗಲಿಲ್ಲ ಅಂದ್ರೆ 100ಕ್ಕೆ 100 ಬೆಳವಣಿಗೆ ಬೆಳೆಯೋದಿಲ್ಲ. ಸಾರಿ, ಇಲ್ಲಿ ಓಪೆಲ್ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ಬೆಳವಣಿಗೆ ಬೆಳೆಯೋದು ಕಷ್ಟ ಆಗುತ್ತೆ.
ಗ್ರೋತ್ ಕಡಿಮೆ ಆಗುತ್ತೆ. ಕುಜ 6ನೇ ಮನೆಯಲ್ಲಿದ್ದಾನೆ, 3 ಮತ್ತು 10ನೇ ಭಾವದ ಸ್ವಾಮಿಯನ್ನು. ವಿಪರೀತ ರಾಜಯೋಗದಲ್ಲಿ ಬಂದ ಇವನು, ಕೆಟ್ಟವನಲ್ಲ. ಇಲ್ಲೇ ಕುಜ ವಿಪರೀತ ರಾಜಯೋಗದಲ್ಲಿ ಬಂದ. ದಿಸ್ ಇಸ್ ಎಕ್ಸ್ಟ್ರಾರ್ಡಿನರಿ ಯೋಗ ಅಂತ ನಾನು. ಹೌದು, ದಿಸ್ ಇಸ್ ಅಲ್ಟಿಮೇಟ್ ಯೋಗ, ದಿಸ್ ಇಸ್ ಸೂಪರ್ ಯೋಗ, ದಿಸ್ ಇಸ್ ಟೋಟಲಿ ಬ್ಯೂಟಿಫುಲ್ ಯೋಗ ಅಂದ್ರೂ ಅಡ್ಡಿಲ್ಲ. ಹೌದು, ಅಷ್ಟು ಒಳ್ಳೆ ಯೋಗ ಇದು ವಿಪರೀತ ರಾಜಯೋಗ. ಹೌದು ನೋಡಿ, ಈ ವಿಪರೀತ ರಾಜಯೋಗವನ್ನು ಹೆಂಗೆ ಕೌಂಟ್ ಮಾಡ್ತೇವೆ ಅಂದರೆ ನಾವು 15 ಡಿಗ್ರಿ ಇದೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 1s 3 5s ಅನ್ಕೊಳ್ಳಿ. 5 ವರ್ಷ ವಿಪರೀತ ಕಷ್ಟವನ್ನು ಕೊಡ್ತಾನೆ. ಯಾವ ಲೆವೆಲ್ ಕಷ್ಟ ಕೊಡ್ತಾನೆ ಅಂದ್ರೆ ಹೌದು, ವಿಪರೀತ ಕಷ್ಟ ಕೊಡ್ತಾನೆ, ಅನ್ಲಿಮಿಟೆಡ್ ಆಗಿ ಕೊಡ್ತಾನೆ. 5 ವರ್ಷ. ಇನ್ನು 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ನಿಮಗೆ. ಇನ್ನು 5 ವರ್ಷ ರಿಲ್ಯಾಕ್ಸ್, ಭಾಳ ರಿಲ್ಯಾಕ್ಸ್ ಆಗಿರ್ತೀರ ನೀವು. ಭಾಳ ರಿಲ್ಯಾಕ್ಸ್ ಅಂದ್ರೆ ವಿಪರೀತ ರಿಲ್ಯಾಕ್ಸ್. ಇನ್ನು 5 ವರ್ಷ ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಅನ್ಲಿಮಿಟೆಡ್ ಲಾಭ, ವಿಪರೀತ ಲಾಭ. ಹೌದು, ಯಾವ ರೀತಿ ಅಂದ್ರೆ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ಮಾನ, ಮರ್ಯಾದೆ ಎಲ್ಲವನ್ನೂ ಈ 5 ವರ್ಷದಲ್ಲಿ ಗಳಿಸ್ಬೋದಲ್ದೇನೆ ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ ಆಗುತ್ತೆ. ದಿಸ್ ಇಸ್ ಬ್ಯೂಟಿಫುಲ್. ಹಾಗಾದರೆ ಬನ್ನಿ, 7ನೇ ಮನೆಯಲ್ಲಿ ಶುಕ್ರ ಇದ್ದಾರೆ ನೋಡಿ. ನೋಡಿ, ಶುಕ್ರ 7ನೇ ಮನೆಯಲ್ಲಿ ಬರೋದು ಬಹಳ ಕಡಿಮೆ ಸರ್. ಎಸ್ಪೆಷಲಿ ಸೂರ್ಯ ಬೆಳೀತಾನೆ, ಸ್ವಂತ ಮನೆಯಲ್ಲಿದ್ದಾನೆ. ಹೌದಾ, ಒಬ್ಬರಿಗೆ ಯಾವುದು ಸರ್ಕಾರಿ ನೌಕರಿ, ಇಬ್ರು ಸರ್ಕಾರಿ ನೌಕರಿ ಮಾಡ್ತೀರಿ ಗಂಡ ಹೆಂಡತಿ. ಅದು ಅರೆ ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಏನೇ ಇರ್ಬೋದು, ಒಟ್ಟು ಸರ್ಕಾರದ ಹಣ್ಣು ಅಂಕರು ಉಣ್ತೀರಿ ನೀವು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲಿ ಶುಕ್ರನ ಆಕ್ಟಿವ್ ಮಾಡ್ಕೊಂಡ್ಬಿಟ್ರೆ 100ಕ್ಕೆ 100 ಒಳ್ಳೆ ಫಲ ಸಿಗುತ್ತೆ. ಹೌದು, ಏನು ಮಾಡ್ಕೋಬೇಕು? 7 ಕ್ಯಾರೆಟ್ ಓಪೆಲ್ ಅನ್ನು ಹಾಕೋಬೇಕು. ಇದು ಬಿಟ್ಟರೆ ಬೇರೆ ಏನು ಸಜೆಸ್ಟ್ ಮಾಡಲ್ಲ ನಾನು. ಹೌದು, ಇದು ಬಿಟ್ಟರೆ ನಾನು ಬೇರೆ ಏನೂ ಸಜೆಸ್ಟ್ ಮಾಡಲ್ಲ. ನೋಡಿ, ಇಲ್ಲಿ ಶುಕ್ರನ ನೀವು ಏನಾದರೂ ಓಪೆಲ್ ಹಾಕೊಂಡ್ರೆ, ಶುಕ್ರ ನೋಡಿ 4 ಮತ್ತು 7 ಮತ್ತು 12ರಲ್ಲಿ ಫಲ ಕೊಡ್ತಾನೆ. 4ರಲ್ಲಿ ಏನಾದರೂ ಬಂದರೆ ಇಡೀ ಮನೆಗೆ ಒಳ್ಳೆಯದು, 7ರಲ್ಲಿ ಬಂದರೆ ದಾಂಪತ್ಯಕ್ಕೆ ಒಳ್ಳೆಯದು, 12ರಲ್ಲಿ ಬಂದರೆ ಯಾರ ಜಾತಕದವನಿಗೆ ಹುಟ್ಟಿನಿಂದ ಹಿಡ್ಕೊಂಡು ಕೊನೆಯವರೆಗೂ ಯಾವುದಕ್ಕೂ ಕಡಿಮೆ ಮಾಡೋದಿಲ್ಲ ಶುಕ್ರ. ಈ 3 ಪ್ಲೇಸಲ್ಲಿ ಬಹಳ ಒಳ್ಳೆ ಫಲ ಕೊಡ್ತಾನೆ. ಆದರೆ 7ರಲ್ಲಿ ಬಂದರೆ ಬಹಳ ಬೆಳವಣಿಗೆ ಆಗ್ತಾರೆ ಅವರು. ಹೌದು, ಹಣ ಆಗಲಿ, ಅಂತಸ್ತಾಗಲಿ, ಸಂಪತ್ತಾಗಲಿ, ಐಶ್ವರ್ಯ ಆಗಲಿ, ಕೀರ್ತಿ ಆಗಲಿ ಎಲ್ಲವನ್ನೂ ಗಳಿಸ್ಕೊತಾರೆ. ನೋಡಿ, ಇವನ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಕುಬೇರ ಯೋಗ ಬರುತ್ತೆ, ದೊಡ್ಡ ಯೋಗ ಇದು. ಹೌದು, ಮತ್ತೆ ಇವನು ನೋಡಿ ಎಷ್ಟು ವಿಚಿತ್ರ ಅಂದ್ರೆ, ಇವನು 4 ಹಾಗೂ 9ನೇ ಭಾವದ ಸ್ವಾಮಿ 7ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಆಲ್ರೆಡಿ ನೀವು 4ನೇ ಭಾವದ ಫಲವನ್ನು ಹೇಳಿಬಿಟ್ಟೆ ನಾನು ನಿಮಗೆ, ಕರೆಕ್ಟಾ? 7ನೇ ಭಾವದ ಫಲ ಹೇಳ್ಬೇಕು ನಾನು ನಿಮಗೆ. ಹೌದಾ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಹೆಂಡತಿ ಸಿಗ್ತಾಳೆ, ಬಹಳ ಒಳ್ಳೆ ಗುಣವಂತಿ, ಸುಸಂಸ್ಕೃತಿ, ನೀತಿವಂತಿ, ರೀತಿವಂತಿ, ಸೂಕ್ಷ್ಮವಂತಿ ಸಿಗ್ತಾಳೆ. ಹೆಂಡತಿಯ ಗುಣಗಳು ಬಹಳ ಚೆನ್ನಾಗಿರ್ತವೆ, ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ, ದಿನನಿತ್ಯ ಬರೋ ದುಡ್ಡಿಗೆ ಏನೂ ಕಡಿಮೆ ಇರೋದಿಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ 100ಕ್ಕೆ 100 ಕ್ಲಿಕ್ ಆಗುತ್ತೆ. ದಿನನಿತ್ಯದ ನಡವಳಿಕೆ, ಒಂದಿನ ಕಷ್ಟ ಒಂದಿನ ಸುಖ ಅಂತ ಇರೋದಿಲ್ಲ. ಒಂದೇ ಲೆವೆಲಲ್ಲಿ ಜೀವನ ಸಾಗಿಸ್ತೀರಿ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಫಲ ಪಡಿತೀರಿ. ಪ್ರೊಫೆಷನಲ್ ಆಸ್ ಎ ವರ್ಕ್ ಮಾಡಿದರೆ 100ಕ್ಕೆ 100 ಸಕ್ಸಸ್ ಹೊಂತೀರಿ. ಆದರೆ ಓಪೆಲ್ ಇಲ್ಲ ಅಂದ್ರೆ ಇದು ಆಕ್ಟಿವೇಟ್ ಆಗಲ್ಲ ಕರೆಕ್ಟಾಗಿ. ನೋಡಿ, ಗುರುವಿನ ಆಶೀರ್ವಾದ ನಿಮ್ಗೆ ಸದಾ ಇರುತ್ತೆ, ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ನಿಮಗೆ. ಹೌದು, ಧರ್ಮವನ್ನ ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ಮದೇ ಆಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿ ಆಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿ ಹಾಗೂ ಸಂಸ್ಕಾರವನ್ನು ತಗೊಂಡು ಬರ್ತೀರಿ, ಒಳ್ಳೆ ಏಳಿಗೆ ಆಗ್ತೀರಿ. ಇಲ್ಲಿ ನಿಮಗೆ ಬಂದಿರೋದು ಪ್ರಶ್ನೆ 9ನೇ ಮನೆ ಸ್ವಾಮಿ ಅಸ್ತಂಗತ ಆಗಿರಲ್ಲ, ನೀವು ಬೆಳೆಯಕ್ಕೆ ಅಡ್ಡ ತಿಡ್ಡಿ ಆಗ್ತಾ ಇರೋದೇ ಈ ಶುಕ್ರ. ಓಪೆಲ್ ಹಾಕೊಂಡ್ಬಿಡ್ರಿ 100ಕ್ಕೆ 100, ಯಾವ ಚಿಂತಿಲ್ಲ. ಬುಧ 8ನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಅವನು ತಟಸ್ಥನಾಗ್ತಾನೆ, ಯಾವುದೇ ರೀತಿಯಲ್ಲಿ
ಕೆಟ್ಟ ಫಲ ಸಿಗುವುದಿಲ್ಲ. ನೋಡಿ, ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಅವರು. ಹೌದಾ? ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ ಹೆಂಡತಿ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ ಅಂತಸ್ತು, ಸ್ಥಾನ ಮಾನ ಯಶಸ್ಸು ಹಾಗೂ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಬಹಳ ಎತ್ತರ ಸ್ಥಾನದಲ್ಲಿ ನೀವು ನಿಡ್ತಾನೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಹೌದು, ದಯವಿಟ್ಟು 7 ಕ್ಯಾರೆಟ್ ಒಪ್ಪೆಲ್ ಹಾಕ್ಕೊಳ್ರಿ, ಬಹಳ ಒಳ್ಳೆ ಫಲ ಕೊಡ್ತಾರೆ. ಮನೆ ಕಟ್ಟೋದು ಅರ್ಧ ಆಗಲಿ ಅಥವಾ ಮನೆಯನ್ನು ನಿಲ್ ಮಾಡ್ತಾ ಇಲ್ಲ ಅನ್ನೋ ಕಾರಣ ಈ ಶುಕ್ರ ಕಾರಣ, ಅಸ್ತಂಗತ ಆದಂತಹ ಶುಕ್ರನ ಕಾರಣ. ನೀವು ಒಪ್ಪೆಲ್ ಹಾಕೊಂಡ್ರೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹೌದು ನೋಡಿ, ಅದು ಕುಬೇರ ಯೋಗ ಆದರೆ ಇದು ಇಲ್ಲಿ ನೋಡಿ ವಿಕ್ರಮಾದಿತ್ಯ ರಾಜಯೋಗ ಬರೋದಿಲ್ಲ, ಯಾಕಂದ್ರೆ ವಿರೋಧಿ ಅವನು. ಇಲ್ಲಿ ನೋಡಿ, ಶನಿ ಉಚ್ಚ ಸ್ಥಾನದಲ್ಲಿ 1 ಮತ್ತು 9ನೇ ಭಾವದ ಫಲವನ್ನು ಕೊಡ್ತಾನೆ. ಆಲ್ರೆಡಿ 9ನೇ ಭಾವದ ಫಲ ಹೇಳಿಬಿಟ್ಟೆ ನಾನು ನಿಮಗೆ. 1ನೇ ಭಾವದ ಹೇಳಬೇಕು ನೋಡಿ. 9ನೇ ಭಾವದಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ದಯವಿಟ್ಟು ಹೇಳೋದು ಕೇಳಿ, ಇದು ದೊಡ್ಡ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇದು. ಹೌದು, ದಯವಿಟ್ಟು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನೋಡಿ, ಬಹಳ 1ನೇ ಭಾವ ಬಹಳ ಒಳ್ಳೆ ಫಲವನ್ನು ಪಡ್ಕೊತೀರಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹೌದಾ? ನೀವು ಓಪೆಲ್ ಹಾಕೊಳ್ಳಿ, 100ಕ್ಕೆ 100 ಲಾಭದಾಯಕ ಆಗುತ್ತೆ. ನೀವು ಏನೇನು ಆಸೆ ಆಕಾಂಕ್ಷೆಗಳಿದಾವಲ್ಲ ಎಲ್ಲವೂ ಈಡೇರುತ್ತೆ. ನೋಡಿ, 1ನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ನೀವು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡುತ್ತೆ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ, ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಎಲ್ಲವೂ ಈಡೇರುವುದಲ್ಲದೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಳ್ತೀರಿ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ. ಇದು ಬಂದ್ಬಿಟ್ಟು 1ನೇ ಭಾವದ ಫಲ. ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ದೊಡ್ಡ ರಾಜಯೋಗ ರೀ, ಬಹಳ ದೊಡ್ಡ ರಾಜಯೋಗ. ಹೌದು, ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ ಅಂತಸ್ತು ಸ್ಥಾನ ಮಾನ ಯಶಸ್ಸು ಕೀರ್ತಿ ಹಾಗೂ ಒಳ್ಳೆ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಎತ್ತರ ಸ್ಥಾನದಲ್ಲಿರ್ತೀರಿ. ಯೋಗ ಚಂದ್ರಿಕೆ ಅನ್ನೋ ಬುಕ್ನಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಮತ್ತು ಕುಬೇರ ಯೋಗದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಆ ಕುಬೇರ ಯೋಗ ಇದೇ, ಅದನ್ನು ಆಕ್ಟಿವೇಟ್ ಮಾಡ್ಕೋಬೇಕು. ಕುಬೇರ ಯೋಗದಲ್ಲೇ ಸಂಪತ್ತು ಬರೋದು, ಕುಬೇರ ಯೋಗದಲ್ಲೇ ಮನೆ ಬರೋದು, ಕುಬೇರ ಯೋಗದಲ್ಲೇ ಹೊಲ ಬರೋದು. ಶ್ರೇಷ್ಠ ಮಹಾಲಕ್ಷ್ಮಿ ಒಳ್ಳೆ ದಾಂಪತ್ಯ ಬರುತ್ತೆ, ಒಳ್ಳೆ ಸಂಪತ್ತು ಬರುತ್ತೆ, ಒಳ್ಳೆ ಐಶ್ವರ್ಯ ಬರುತ್ತೆ, ಒಳ್ಳೆ ವಿದ್ಯೆ ಬರುತ್ತೆ, ಒಳ್ಳೆ ಅಚೀವ್ಮೆಂಟ್ ಆಗುತ್ತೆ. ಅಚೀವ್ಮೆಂಟ್ ಬರೋದೇ ಶ್ರೇಷ್ಠ ಮಹಾಲಕ್ಷ್ಮಿಯಿಂದ. ಸೊ ದಯವಿಟ್ಟು ಅಸ್ತಂಗತ ಆದಂತಹ ಶುಕ್ರನನ್ನು ನೀವು ಆಕ್ಟಿವೇಟ್ ಮಾಡ್ಕೊಂಡಿದ್ದಕ್ಕಾದ್ರೆ 100ಕ್ಕೆ 100 ಒಳ್ಳೆ ಫಲವನ್ನು ಪಡಿತೀರಿ. ಇದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, ಒಂದು ಕುಬೇರ ಯೋಗ, ಒಂದು ಇನ್ನೊಂದು ಯಾವುದು ವಿಪರೀತ ರಾಜಯೋಗ, ಇನ್ನೊಂದು ಯಾವುದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಇದು ಧರ್ಮಧ್ವಜ ಯೋಗ ಅಂತ ಕರಿತೀನಿ. ನಾನು ಇನ್ನೊಂದು ಕರಿತೀನಿ ಧರ್ಮಧ್ವಜ ಯೋಗ. ನೋಡಿ, ಇವನು 2 11ನೇ ಭಾವದ ಸ್ವಾಮಿ ಪ್ಲಸ್ 10ನೇ ಮನೆಯಲ್ಲಿದ್ದಾನೆ. ಸೊ ಈ 3 ಭಾವದ ಫಲವನ್ನು ಅನುಭವಿಸ್ತೀರಿ ನೀವು. ಇಲ್ಲಿ ಒಳ್ಳೆ ವ್ಯವಹಾರಸ್ಥರು ನೀವು, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲ್ತಿರ್ತೀರಿ, ನಡವಳಿಕೆ ಎಲ್ಲರಿಗೂ ಇಷ್ಟ ಆಗುತ್ತೆ. ದುಡ್ಡಿನ ಒಳಹರಿವು ಹೊರಹರಿವು, ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಬಹಳ ಚೆನ್ನಾಗಿರುತ್ತೆ ನಿಮಗೆ. ಅದು ಅಲ್ಲದೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲ್ತಿರ್ತೀರಿ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹೊಂದಾಣಿಕೆ ಎಲ್ಲರ ಜೊತೆಗೂ ಹೊಂದಾಣಿಕೆಯಿಂದ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸ್ವಚ್ಛಂದ ಇರ್ತೀರಿ, ಪರಿವಾರದ ಸ್ಥಿತಿ ಎಷ್ಟೇ ಕೆಟ್ಟಿದ್ದು ಅದನ್ನು ಎತ್ತರಕ್ಕೆ ಒಯ್ತೀರಿ. ಇನಿಷಿಯಲಿ ಸ್ಟಾರ್ಟಿಂಗ್ ನೀವು ಮಾಡುವಂಥ ಅಭ್ಯಾಸ ಏನಿದೆಯಲ್ಲ ಬಹಳ ಚೆನ್ನಾಗಿ ಮಾಡಿರ್ತೀರಿ. ಮಾತಿನಲ್ಲಿ ವಚನತ್ವ ಶುಚಿತ್ವ ಹಾಗೂ ಧರ್ಮ ಇರುತ್ತೆ. ಅದು ಅಲ್ಲದೆ ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಹಳ ಸುಸಂಸ್ಕೃತ ಸಂಸ್ಕಾರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ಅದೇ ರೀತಿ ನೋಡಿ, ನೀವು ಮಾಡುವ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಮಾಡ್ಕೋತೀರಿ,
ತಂದೆಯ ಜೊತೆಗೆ ಬಹಳ ನಿಕಟ ಸಂಬಂಧ ಹೊಂದಿರುತ್ತೆ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ ಎಲ್ಲವನ್ನೂ ಮಾಡ್ತೀರಿ. ಇದು 10ನೇ ಭಾವದ ಫಲ. ಇಡೀ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಿ. ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆ, ಕಸಿನ್ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತೀರಿ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ. ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ, ಹಂತ ಹಂತವಾಗಿ ಗ್ರೋತ್ ಆಗುತ್ತೆ. ದುಡ್ಡು, ಆಭರಣ, ಹಣ ಎಲ್ಲವನ್ನು ಗಳಿಸುವುದಲ್ದೇನೆ ಹಣವನ್ನು ಸೇವ್ ಮಾಡ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಅದು ಅಲ್ದೇನೆ ಒಳ್ಳೆ ಮಿತ್ರರು ಇರ್ತಾರೆ ನಿಮ್ಮ ಜೊತೆಗೆ, ಒಳ್ಳೆ ಮಿತ್ರರು ಇರ್ತಾರೆ. ಧರ್ಮಧ್ವಜ ಯೋಗ ನೋಡಿ, ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ಗುಡಿ, ಇಲ್ಲ ಒಟ್ಟು ಒಂದಿಲ್ಲ ಗುಡಿಯಲ್ಲಿ ಯಾವುದಾದ್ರೂ ಮೆಂಬರ್ ಆಗಿರ್ತಾರೆ. ಒಟ್ಟು ದಾನ ಧರ್ಮದಲ್ಲಿ ಇವರು ಬಹಳ ನಂಬಿಕೆ ಇಟ್ಟಿರ್ತಾರೆ. ಬೇರೆಯವ್ರಿಗೆ ಸಹಾಯ ಮಾಡ್ತಾರೆ, ಬೇರೆಯವ್ರಿಗೆ ಉಪಕಾರ ಮಾಡ್ತಾರೆ. ಹೌದು, ಇಲ್ಲ ವಿದ್ಯಾಮಂದಿರದಲ್ಲಿ ಟೀಚರ್ ಆಗಿರ್ತಾರೆ, ಕಲಿಕೆಯನ್ನು ಹೇಳ್ಕೊಡ್ತಾರೆ. ಈ ರೀತಿ ಧರ್ಮಧ್ವಜ ಯೋಗದ ಕ್ವಾಲಿಟಿನೇ ಅದು. ಧರ್ಮಧ್ವಜ ಯಾರಿಗಿರುತ್ತೋ ಅವರು ಬಹಳ ನೀತಿವಂತರು, ರೀತಿವಂತರು, ಸುಸಂಸ್ಕೃತರು, ಧರ್ಮವನ್ನು ನಂಬೋರಾಗಿರ್ತಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಗುರುಬಲ ಕಡಿಮೆ ಆಗುವುದಿಲ್ಲ. ಯಾವತ್ತೂ ಗುರು ಅವ್ರ ಹಿಂದಿದ್ದೇ ಇರ್ತಾನೆ. ಬಹಳ ಆಶೀರ್ವಾದದಿಂದ ನೀವು ಬಹಳ ಎತ್ತರಕ್ಕೆ ಹೋಗ್ತೀರಿ. ಯಾರ ಜಾತಕದಲ್ಲಿ ಧರ್ಮಧ್ವಜ ಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಪಡಿತಾರೆ. ಅದರಲ್ಲಿ ಸಂಶಯನೇ ಇಲ್ಲ. ಧರ್ಮಧ್ವಜ ಯೋಗ ಇದ್ದವರು ಒಂದಿಲ್ಲ ಒಂದು ದೇವಸ್ಥಾನದ ಚೇರ್ಮನ್ ಆಗ್ಬೋದು, ಸೆಕ್ರೆಟರಿ ಆಗ್ಬೋದು, ಸಮಥಿಂಗ್ ಎಲ್ಸ್ ಜವಾಬ್ದಾರಿಯುತ ಏನು ಧಾರ್ಮಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾರೆ. ಹಾಗಾಗಿ ಧರ್ಮಧ್ವಜ ಯೋಗ ಬಹಳ ದೊಡ್ಡ ಯೋಗ. ಗುರುವಿನ ಆಶೀರ್ವಾದ ಸದಾ ಅದಕ್ಕಿದ್ದೇ ಇರುತ್ತೆ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಯಾವ್ಯಾವ ದೃಷ್ಟಿ ಎಲ್ಲೆಲ್ಲಿದೆ ನೋಡೋಣ. ನೋಡಿ, ಶನಿಯ ದೃಷ್ಟಿ. ಶನಿ ಸೀದಾ ನಿಮ್ಮ 11ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ. ಅದಾದ ಸುಮ್ಮನೆ ಸೀದಾ 6ನೇ ಭಾವ ನೋಡ್ತಾನೆ. ನೋಡಿ, 9ರಲ್ಲಿ ಒಳ್ಳೆ ಫ್ಯೂಚರ್, 11ರಲ್ಲಿ ವಿಪರೀತ ಲಾಭ, 3ರಲ್ಲಿ ಬಂಡ ಧೈರ್ಯ, ಮುನ್ನುಗ್ಗುವ ಶಕ್ತಿ, 6ರಲ್ಲಿ ಶತ್ರುನಾಶ. ಅದೇ ಗುರು ಸೀದಾ ನಿಮ್ಮ 2ನೇ ಭಾವ ನೋಡ್ತಾನೆ. ಎಲ್ಲಾ ವ್ಯವಹಾರಗಳು ನೀಟಾಗಿ ನಡೆಯುವಂಗೆ ನೋಡ್ತಾನೆ. ತನ್ನ ಸ್ವಂತ ಮನೆ ನೋಡ್ತಾನೆ. ಆಮೇಲೆ 4ನೇ ಮನೆ ನೋಡ್ತಾನೆ, ಪ್ಲಸ್ 6ನೇ ಮನೆ ನೋಡ್ತಾನೆ. 4ರಲ್ಲಿ ಒಳ್ಳೆ ಫ್ಯೂಚರ್, 2ರಲ್ಲಿ ಒಳ್ಳೆ ವ್ಯವಹಾರ. ಅದೇ ಕುಜ ನೋಡಿ, ಸೀದಾ ವಿಪರೀತ ರಾಜರು 9ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ಸೀದಾ ನಿಮ್ಮನ್ನು ನೋಡ್ತಾನೆ. ಅದಾದ್ಮೇಲೆ ಚಂದ್ರನ್ ನೋಡ್ತಾನೆ. ವಿಪರೀತ ರಾಜಯೋಗದಲ್ಲಿದೆ. ನಾವು ಯೋಗಕಾರಕ ಅವನಲ್ಲಿ ನೋಡಿ. ನೀಚ ಗ್ರಹಗಳು 6, 8, 12ರಲ್ಲಿ ಬಂದ್ರೆ ವಿಪರೀತ ರಾಜಯೋಗ ಹೋಗುತ್ತೆ. ಹೌದು, ವಿಪರೀತ ರಾಜಯೋಗದಲ್ಲಿ ಬೆಳೀತಾರೆ ಅವರು. ಬಹಳ ಚೆನ್ನಾಗಿದ್ದಾರೆ ನಿಮ್ಮ ಜಾತಕ. ನಾವು ಓಪನ್ ಹೇಳ್ತಾ ಇದ್ದೀವಿ ನೋಡಿ, ಯಾವ ಗ್ರಹನೂ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋದು ಏನಪ್ಪ ಅಂದ್ರೆ ನೋಡ್ರಿ, ಧೃತಿ ಯೋಗ ಇದೆಯಲ್ಲ, ಅದು ನಿಮ್ಮನ್ನು ಹಾಳು ಮಾಡ್ತಾ ಇದೆ. ದಯವಿಟ್ಟು ಗೋಮುಖ ಪ್ರಸವವನ್ನು ಮಾಡ್ಕೊಳ್ಳಿ ಸಾಕು. ಗೋಮುಖ ಪ್ರಸವ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಓಪೆಲ್ ಮಸ್ಟ್ ಅಂಡ್ ಶುಡ್ ಹಾಕೋರಿ. ಬೇರೆ ಯಾವುದೂ ಅವಶ್ಯಕತೆ ಇಲ್ಲ ನಿಮಗೆ. ಚಂದ್ರಶಾಂತಿ ಸಾಕು. ಈಶ್ವರನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಸಾಕು. ನಿಮ್ಮ ಮಿಸಸ್ಸಿಗೆ ಹೇಳಿದ್ದೀನಿ ನಿನ್ನೆ ಏನು ಮಾಡಬೇಕು ಅಂತ, ಅದನ್ನೊಂದು ಫಾಲೋ ಮಾಡಿದರೆ ಸಾಕು. ಧೃತಿ ಯೋಗ ದೊಡ್ಡ ರಾಜಯೋಗ, ಗೋಮುಖ ಪ್ರಸವ ಯೋಗ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಓಪೆಲ್ ಹಾಕೊಳ್ಳಿ. ಯಾವ ಗ್ರಹವೂ ಅಷ್ಟೇ ಹೇಳ್ಕೊಳ್ಳೋಷ್ಟು ಕೆಟ್ಟಿಲ್ಲ ನೋಡಿ. 1ನೇ ಮನೆ ಓಕೆ, 2ನೇ ಮನೆ ಓಕೆ, 3ನೇ ಮನೆ ಓಕೆ, 4 ಓಕೆ, ಹೌದಾ, 5 ಓಕೆ, 6 ಓಕೆ, 7 ಓಕೆ, 8 ಓಕೆ, 9 ಓಕೆ, 10 ಓಕೆ, 11 ಓಕೆ. ನಾನು ಅದೇ ಹೇಳ್ತಾ ಅಲ್ವಾ, ನಿಮಗೆ ಬಂದಿರೋ ಪ್ರಾಬ್ಲಮ್ ಏನಂದ್ರೆ ಈ ಅಸ್ತಂಗತ ಶುಕ್ರ ಹಾಗೂ ಧೃತಿ ಯೋಗ ನಿಮ್ಮನ್ನ ಎತ್ತರಕ್ಕೆ ಬೆಳೆಸ್ಕೊಡ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ದಯವಿಟ್ಟು ಅದನ್ನೊಂದು ಮಾಡ್ಕೊಳ್ಳಿ ಸಾಕು. ನೋಡಿ, ನವಮಾಸದಲ್ಲಿ ಕುಜ ಶನಿ ಇಬ್ರು ಇದ್ದಾರೆ. ಸೂಪರ್ ಇಟ್ ಈಸ್, ನೋ ಪ್ರಾಬ್ಲಮ್. ದಾಂಪತ್ಯ ನಡೆಯುತ್ತೆ, ಅದರಲ್ಲಿ ಯಾವುದೇ ಸಮಸ್ಯೆ ಬೇಡ. ನೀವು ಓಪೆಲ್ ಹಾಕೊಂಡ್ರೆ 7ನೇ ಮನೆಗೆ ಬಂದೇ ಬರ್ತಾನೆ ಅವನು. 7 ಇಲ್ಲ 10ನೇ ಮನೆಗೆ ಬಂದೇ ಬರ್ತಾನೆ. ಓಪೆಲ್ ಹಾಕೋಬೇಕಷ್ಟೇ. ಬನ್ನಿ, ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ. ನೋಡಿ ಸರ್, ನಿಮಗೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಬುಧ, ಗುರು, ಶುಕ್ರ ನೀಚ ಭಂಗ ಆಗಿದ್ದಾನೆ. ನಿಮಗೆ ಸಿಗಬೇಕಾಗಿತ್ತು ಸರ್ಕಾರಿ ನೌಕರಿ. ಇನ್ನೂ ಟೈಮ್ ಇದೆ. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಓಪೆಲನ್ನು ಧರಿಸ್ಕೊಳ್ಳಿ. 100ಕ್ಕೆ 100 ನಿಮ್ಗೆ 100% ಗೌರ್ಮೆಂಟ್ ಜಾಬ್ ಆಗುತ್ತೆ. ಬಹಳ ಎತ್ತರಕ್ಕೆ ಬೆಳಿತೀರ, ಅದರಲ್ಲಿ ಸಂಶಯನೇ ಇಲ್ಲ. ಹೌದು, ಬೆಳಿಲೇಬೇಕು ಅಂದರೆ ಮಾಡಲೇಬೇಕು ಸರ್, ಇಲ್ಲ ಅಂದ್ರೆ ಆಗಲ್ಲ.
ಎಲ್ಲ ಗ್ರಹ ಚಲೋ ಇದ್ದಾವೆ. ಹಾಗಾಗಿ ಯಾವ ದಶೆ ನೋಡಿದ್ರು ಅಷ್ಟೇ ನಿಮಗೆ. ನೋಡಿ, ಬುಧ ದಶೆ ಮುಗಿದಿದೆ, ಕೇತು ದಶೆ ಶುರು ಆಗಿದೆ, ಗುರುನ ಜೊತೆಗಿದೆ, ನೋ ಪ್ರಾಬ್ಲಮ್. ನಾನು ಹೇಳೋದು ಇಷ್ಟೇ ಸರ್ ನಿಮಗೆ, ಒಂದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಹೌದಾ, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಓಪೆಲನ್ನು ಹಾಕ್ಕೊಳ್ಳಿ. ಇದರ ಬಿಟ್ಟು ಬೇರೆ ಏನು ಹೇಳಲ್ಲ. ಚಂದ್ರಶಾಂತಿ ಅವಶ್ಯಕತೆ ಇದೆ, ಬೇಕಾದ್ರೆ ಅವಾಗ ಒಂದು ಚಂದ್ರಶಾಂತಿ ಒಂದು ಮಾಡ್ಕೊಳ್ಳಿ ಸಾಕು, ಬೇರೆ ಏನೂ ಅವಶ್ಯಕತೆ ಇಲ್ಲ. ಭಾಳ ಚೆನ್ನಾಗಿದೆ ಜಾತಕ, ನೀವು ಭಾಳ ಬೆಳಿಬೇಕಾಗಿತ್ತು, ಬೆಳೆದಿಲ್ಲ. ಕಾರಣ ಆ ಯೋಗ ಮತ್ತು ಅಸ್ತಂಗತ ಶುಕ್ರ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.